ಬಾಬಾ ವಾಂಗ 2025ರಲ್ಲಿ ಮಹಾಯುದ್ಧ ನಡೆಯುತ್ತೆ, ಸಾಂಕ್ರಾಮಿಕ ಬರುತ್ತೆ, ಜೊತೆಗೆ ಏಲಿಯನ್ಸ್ಗಳು ಭೂಮಿ ಮೇಲೆ ಬರುತ್ತೆ, ಮನುಷ್ಯರು ಅವ್ರ ಜೊತೆ ಮಾತಾಡುವಂಥ ಅವಕಾಶ ಸಿಗುತ್ತೆ ಅಂತ ಹೇಳಿದರೆ ಅವೆಲ್ಲ ಸಿಗುತ್ತಾ? ನಮಸ್ಕಾರ ವೀಕ್ಷಕರೇ. ಬಾಬಾ ವಾಂಗ ಎಷ್ಟೆಷ್ಟೋ ಪ್ರಿಡಿಕ್ಷನ್ಗಳನ್ನ ಮಾಡಿದ್ದಾರೆ. ಆ ಪ್ರಿಡಿಕ್ಷನ್ಗಳಲ್ಲಿ ಎಷ್ಟೆಷ್ಟು ನಿಜ ಆಗಿದೆ, ಈಗಲೂ ಕೂಡ ಇನ್ನು ನಡೀತಾನೂ ಇದೆ. ಆದರೆ ಇದಕ್ಕೆ ಯಾವುದೇ ರೀತಿ ವಿಡಿಯೋ ಪ್ರೂಫು, ಆಡಿಯೋ ಪ್ರೂಫು, ರಿಟರ್ನ್ ಪ್ರೂಫ್ ಅನ್ನೋದಿಲ್ಲ. ಆದರೆ ಅವ್ರು ಹೇಳಿರುವಂಥ ವಿಷಯಗಳೆಲ್ಲ ಭಯಾನಕ ಸತ್ಯಗಳಾಗಿ ಮಾರ್ಪಾಡಾಗಿದೆ ಅನ್ನೋದು ಮಾತ್ರ ಸತ್ಯ. ಇನ್ನು ಬಾಬಾ ವಾಂಗ ಅವರು 1997ರಲ್ಲಿ ಡಯಾನಾ ಅವರು ಸಾಯ್ತಾರೆ ಅಂತ ಹೇಳಿದರು. ಹೌದು, ಅದು ಕೂಡ ಸತ್ಯ ಆಯಿತು. ಅದಾದ ಮೇಲೆ 2001ರಲ್ಲಿ ಅಮೆರಿಕಾದ ಮೇಲೆ ವಿನಾಶಕಾರಿ ದಾಳಿ ಆಗುತ್ತೆ ಅಂದರು. ಹೌದು, ಟ್ವಿನ್ ಟವರ್ಸ್ ಮೇಲೆ ಏರೋಪ್ಲೇನ್ ಒಂದು ಬಂದು ಕ್ರ್ಯಾಶ್ ಆಯಿತು. ಇದರಲ್ಲಿ ಎಷ್ಟೋ ಜನ ಸತ್ತರು. ಇನ್ನು ಅವ್ರು ಹೇಳ್ತಾ ಇರೋ ಪ್ರಕಾರ ಸಿರಿಯಾ ಪತನ ಆದ ಮೇಲೆ, ಅಂದರೆ ಈಗ ಇದ್ದಂಥ ಸಿರಿಯಾ ಸುಮಾರು 54 ವರ್ಷಗಳ ಕಾಲ ಬೇರೆಯವರ ಅಂಡರ್ನಲ್ಲಿತ್ತು. ಅದು ಪತನ ಆದ ಮೇಲೆ 3ನೇ ಮಹಾಯುದ್ಧಕ್ಕೆ ನಾಂದಿಯಾಗುತ್ತೆ ಅಂತ ನುಡಿದಿದ್ದಾರೆ. ಏಕೆಂದರೆ ಅವ್ರು ಹೇಳಿರೋದು ಎಷ್ಟೆಷ್ಟು ನಿಜ ಆಗಿದೆ. 2004ರ ಸುನಾಮಿ ಆಗ್ಬೋದು, 2019ರ ಕರೋನಾ ಆಗ್ಬೋದು, ಇದೆಲ್ಲ ಕೂಡ ಅವರ ಭವಿಷ್ಯವಾಣಿಗಳಲ್ಲಿ ನುಡಿದಿದ್ರು. ಅವರ ಜೊತೆ ಮಾತಾಡ್ತಾ ಇದ್ದಂಥ ವ್ಯಕ್ತಿಗಳು ಸುಮಾರು 10-12 ವರ್ಷಗಳ ಮುಂಚೆನೇ ಇಂಥದ್ದೆಲ್ಲ ನಡೆಯುತ್ತೆ ಅಂತ ತಿಳಿಸಿದ್ರು. ಈಗ ಈ ವಿಷಯಗಳನ್ನು ಕೂಡ ಮುಂಚೆನೇ ತಿಳಿಸಿದ್ದಾರೆ. 2025ಕ್ಕೆ ಈ ರೀತಿ ಒಂದು ದುರಂತ ಸಂಭವಿಸುತ್ತೆ. ಅದರಲ್ಲೂ ಏನು, ಸಿರಿಯಾ ಪತನ ಆದ 3ರಿಂದ 4 ತಿಂಗಳ ಒಳಗಡೆ ದೊಡ್ಡ ಮಟ್ಟದ ಯುದ್ಧಗಳಾಗುತ್ತೆ. ಅದರಲ್ಲೂ ವಸಂತ ಕಾಲದಲ್ಲಿ ಈ ಯುದ್ಧ ಶುರುವಾಗುತ್ತೆ ಅಂತ ಕಾಲಜ್ಞಾನಿ ಬಾಬಾ ವಾಂಗ್ ಅವರು ತಿಳಿಸಿದ್ದು. ಇದಕ್ಕೆ ಪ್ರೂಫ್ ಇದೆಯಾ ಅಂದರೆ ನಾನು ಹೇಳಿದೆ ಮೊದಲೇ, ಇದಕ್ಕೆ ರಿಟರ್ನ್ ಪ್ರೂಫು, ಓರಲ್ ಪ್ರೂಫು, ವಿಡಿಯೋ ಪ್ರೂಫು ಯಾವುದೇ ರೀತಿ ಪ್ರೂಫ್ಗಳು ಇಲ್ಲ. ಆದರೆ ಈ ವಿಷಯಗಳನ್ನ ಅವ್ರ ಜೊತೆ ಡಿಸ್ಕಸ್ ಮಾಡಿದಂಥವ್ರು ತುಂಬ ಜನ ಇದ್ದಾರೆ. ಅವರು ಎಷ್ಟೋ ವರ್ಷಗಳ ಮುಂಚೆಯಿಂದನೂ ಈ ವಿಷಯಗಳನ್ನ ತಿಳಿಸ್ಕೊಂಡೇ ಬಂದಿದ್ದಾರೆ. 3ನೇ ಮಹಾಯುದ್ಧ ಬಾಬಾ ವಾಂಗ ನುಡಿದಿದ್ದಾರೆ, ಅಂದರೆ ನಡೆಯುತ್ತೆ. ಮನುಕುಲದ ಅಂತ್ಯ ಅಂತ ಹೇಳಿದರೆ ಹಾಗೇ ಆಗುತ್ತೆ. ಅದರಲ್ಲಿ ಮೇಜರ್ ಇವೆಂಟ್ ಅವ್ರು ಹೇಳಿದ್ದು ಸಿರಿಯಾ ಪತನ ಅಂದರೆ ಸಿರಿಯಾ ದೇಶ ಪೂರ್ತಿ ನಷ್ಟ ಆಗುತ್ತೆ ಅಲ್ಲ, ಸಿರಿಯಾ ಇಷ್ಟು ವರ್ಷಗಳ ಕಾಲ, ಸುಮಾರು 54 ವರ್ಷಗಳ ಕಾಲ ಯಾರೋ ಒಬ್ರು ಕಂಟ್ರೋಲಲ್ಲಿ ಇತ್ತು. ಸರ್ವಾಧಿಕಾರಿ ಧೋರಣೆ ಅಂತಾರಲ್ಲ, ಹೆಚ್ಚು ಕಡಿಮೆ ಅದೇ ರೀತಿ ಇತ್ತು ಅಂದ್ಕೊಳ್ಳಿ. ಅವ್ರು ಹೇಳಿದ್ದೇ ನಡಿಬೇಕಾಗಿತ್ತು. ಅದನ್ನ ಬಿಟ್ಟು ಬೇರೆ ರೂಲ್ಸ್ಗಳನ್ನೋದು ಅಲ್ಲಿ ತರವಾಗಿರಲಿಲ್ಲ. ಇಲ್ಲಿ ಈ ಗೊಂದಲ ಅನ್ನೋದು ಸುಮಾರು ವರ್ಷಗಳಿಂದ ನಡೀತಾನೆ ಇದೆ. 13 ವರ್ಷಗಳಿಂದ ಸ್ವಲ್ಪ ಭೀಕರತೆಯನ್ನು ಕಂಡುಕೊಂಡಿತ್ತು ಈ ಸಿರಿಯಾ ವಾರ್ ಅನ್ನೋದು. ಈಗೇನಾಗಿದೆ, ಕೊನೆಗೆ ಸಿರಿಯಾ ಅಧ್ಯಕ್ಷ ಮನೆ ಬಿಟ್ಟು ಹೋಗೋ ಮಟ್ಟಿಗೆ ಅಲ್ಲಿ ದಂಗೆ ಅನ್ನೋದು ಶುರುವಾಗಿದೆ. ನಾನು ಮೇಲೆ ಅದು ಇದು ಅಂತ ತಿಳಿಸಿದ್ದೀನಿ ಎಷ್ಟೋ ಸಲ. ಅಂದರೆ ಆಂತರಿಕ ಯುದ್ಧಗಳು ಶುರುವಾಗುತ್ತೆ. ಎಕ್ಸಾಂಪಲ್ ಬಾಂಗ್ಲಾದೇಶ ಎಲ್ಲ ಆಯ್ತಲ್ಲ, ಸೇಮ್ ಅದೇ ರೀತಿ ಸಿರಿಯಾದಲ್ಲೂ ಈಗ ಆಗಿದೆ. ಸಿರಿಯಾ ಈಗ ಯಾವ ಕಡೆಗೆ ಮುಖ ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ. ಏಕೆಂದರೆ ಸಿರಿಯಾ ಆಡಳಿತ ಯಾರ ಕೈಲೂ ಇಲ್ಲ. ಟೋಟಲ್ ಆಗಿ ದಂಗೆಕೋರರು ಈ ಸಿರಿಯಾನ ವಶ ಮಾಡಿಕೊಂಡ್ರು. ಸಿರಿಯಾ ಪತನ ಆದ, ಅಧಿಕಾರ ಪತನ ಅಂತಾನೆ ಇಟ್ಕೊಳ್ಳಿ, ಅಧಿಕಾರನ ಕಿತ್ಕೊಳ್ತಾರೆ. ಈಗ ಅಂತ ಅಧಿಕಾರನ ಕಿತ್ಕೊಂಡಿದ್ದಾರೆ. ಸಿರಿಯಾ ಪತನ ಆದ 3ರಿಂದ 4 ತಿಂಗಳು ವಸಂತ ಮಾಸದಲ್ಲಿ ಇಂಥದ್ದೆಲ್ಲ ನಡೆಯುತ್ತೆ ಅಂತ ಬಾಬಾ ವಾಂಗ್ ಅವರು ಭವಿಷ್ಯವಾಣಿನಲ್ಲಿ ತಿಳಿಸಿದ್ರು. ಅವ್ರ ಜೊತೆ ಮಾತಾಡಿರೋರು ಎಷ್ಟೆಷ್ಟೋ ಇದ್ದಾರೆ. ಅವರ ವಿಡಿಯೋಗಳು ಇದಾವೆ, ಆದರೆ ವಾಯ್ಸ್ ನಮಗೆ ಎಲ್ಲೂ ಕೂಡ ಸಿಕ್ಕಿಲ್ಲ. ಅಂಥ ವಿಷಯಗಳನ್ನ ಆಚೆ ಬಿಟ್ಕೊಟ್ಟಿಲ್ಲ. ಆದರೆ ಈ ವಿಷಯಗಳು ಅವ್ರು ತಿಳಿಸಿದ್ದಾರೆ ಅಂತ ಜನರಿಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಅವರು ಬಂಗೇರಿಯಾದಲ್ಲಿ ಹುಟ್ಟಿದ್ರು, ಅವ್ರವ್ರ ಲ್ಯಾಂಗ್ವೇಜ್ ಬೇರೆ ಬೇರೆ ಇರುತ್ತೆ, ಅದನ್ನ ಟ್ರಾನ್ಸ್ಲೇಷನ್ ಮಾಡಿ ಈ ವಿಷಯಗಳನ್ನ ಜನರಿಗೆ ತಿಳಿಸುವಂಥ ಕೆಲಸ ಮಾಡಿದರು. 2025 ತುಂಬಾನೇ ಭೀಕರವಾಗಿರುತ್ತೆ. ಅದರಲ್ಲೂ 3ನೇ ಮಹಾಯುದ್ಧಕ್ಕೆ ನಾಂದಿಯಾಗುತ್ತೆ. 3ನೇ ಮಹಾಯುದ್ಧದಲ್ಲಿ ಕೋಟ್ಯಾಂತರ ಜನ, ಮಹಾಯುದ್ಧ ಅಂದರೆ ಸಾಮಾನ್ಯ ಮಹಾಯುದ್ಧ ಅಲ್ಲ, ಆಗಿನ ಕಾಲದಲ್ಲಿ ತ್ರೇತಾಯುಗದಲ್ಲಿ ನಡೆದಿತ್ತಲ್ಲ, ದ್ವಾಪರ ಯುಗದಲ್ಲಿ ನಡೆದಿತ್ತಲ್ಲ, ಕೋಟ್ಯಾಂತರ ಜನ ಪ್ರಾಣ ಬಿಟ್ಟಿದ್ರು. ಅಂತ ಯುದ್ಧ ನಡೆಯುತ್ತೆ. ಅದರಲ್ಲೂ ಮೆನ್ಷನ್ ಮಾಡಿ ಹೇಳ್ತಾರೆ, ಪೂರ್ವ ಪಶ್ಚಿಮ ರಾಷ್ಟ್ರಗಳ ಮಧ್ಯೆ ಯುದ್ಧ ನಡೆಯುತ್ತೆ. ಪೂರ್ವ ಪಶ್ಚಿಮ ರಾಷ್ಟ್ರಗಳು ಅಂದರೆ ಯಾವುದು? ನಮಗೆ ಗೊತ್ತಿರೋ ಹಾಗೆ ರಷ್ಯಾ, ಈ ಕಡೆ ಚೈನಾ, ಈ ಕಡೆ ಕೊರಿಯಾ, ಈ ದೇಶಗಳೆಲ್ಲ ಪೂರ್ವದಲ್ಲಿರುವಂಥದ್ದು. ಇನ್ನು ಪಶ್ಚಿಮ ರಾಷ್ಟ್ರಗಳು ಅನ್ನೋದಾದರೆ ಅಮೇರಿಕಾ, ಕೆನಡಾ, ಯುರೋಪ್ ಕಂಟ್ರೀಸ್, ಇದೆಲ್ಲ ಪಶ್ಚಿಮ ರಾಷ್ಟ್ರಗಳು ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇವೆರಡರ ಮಧ್ಯೆ ಯುದ್ಧ ಅನ್ನೋದು ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಿರಿಯಾ ಪತನನೇ ಇದಕ್ಕೆ ಕಾರಣ ಆಗುತ್ತೆ. ಡಮಸ್ಕಸ್ ಸಿಟಿ ಬಗ್ಗೆ ಎಲ್ಲರೂ ಕೇಳಿರ್ತೀರಾ. ಇದು ಕೂಡ ನಮ್ಮಲ್ಲಿ ಭಾರತದಲ್ಲಿ ಯಾವ ರೀತಿ ಕೆಲವಷ್ಟು ಜಾಗಗಳನ್ನ ತುಂಬಾ ಪುಣ್ಯ ಕ್ಷೇತ್ರ ಇಲ್ಲ ಪವಿತ್ರವಾದ ಕ್ಷೇತ್ರ ಅಂತ ಕನ್ಸಿಡರ್ ಮಾಡ್ತಾರೋ, ವಾರಣಾಸಿ ಆಗಿರ್ಬೋದು, ಕಾಶಿ ಆಗಿರ್ಬೋದು, ಇನ್ನು ಈ ಕಡೆ ತಿರುಪತಿ ಆಗಿರ್ಬೋದು, ಈ ತರ ಕನ್ಸಿಡರ್ ಮಾಡ್ತೀವಲ್ಲ, ಅದೇ ರೀತಿ ಆಗಿನ ಕಾಲದಿಂದಲೂ ಈ ಡಮಸ್ಕಸ್ ಸಿಟಿ ಅನ್ನೋದು ತುಂಬಾನೇ ಪವಿತ್ರವಾದ ಸ್ಥಳ ಅಂತಾನೆ ಕನ್ಸಿಡರ್ ಮಾಡಿದ್ರು. ಈ ಜಾಗದಲ್ಲಿ
ಅವರ ಅಧಿಕಾರ ನಡೆಸಬೇಕು ಅಂತ ಈ ಕಡೆ ಅಮೆರಿಕಾದವರು ಪ್ರಯತ್ನ ಮಾಡ್ತಾ ಇದ್ರು, ಈ ಕಡೆ ರಷ್ಯಾದವರು ಕೂಡ ಪ್ರಯತ್ನ ಮಾಡ್ತಾ ಇದ್ರು. ರಷ್ಯಾದವರು ಈಗಿದ್ದಂತ ಅಧ್ಯಕ್ಷರಿಗೆ ಸಪೋರ್ಟ್ ಅನ್ನೋದನ್ನ ಕೊಟ್ಟಿದ್ರು. ಈಗಲೂ ಕೂಡ ಆ ದೇಶದ ಸಿರಿಯಾ ದೇಶದ ಅಧ್ಯಕ್ಷರು ಬಂದು ಅಲ್ಲಿಂದ ರಷ್ಯಾ ಕಡೆಗೆ ಮುಖ ಮಾಡಿ ಹೊರಟಿದ್ದಾರೆ, ದೇಶ ಬಿಟ್ಟು ಓಡೋಗಿದ್ದಾರೆ ಅಂತಾನೆ ಅಲ್ಲಿರುವಂತ ಈಗ ಸಿರಿಯಾನ ವಶಪಡಿಸ್ಕೊಂಡಿರುವಂತ ಒಂದು ಗ್ರೂಪ್ ಹೇಳ್ತಾ ಇರೋದು. ಈ ಗ್ರೂಪ್ಗೆ ಸಪೋರ್ಟಿವ್ ಆಗಿ ನಿಂತಿದ್ದು ಅಮೆರಿಕ ಅಂತ ಎಲ್ಲರಿಗೂ ಕಣ್ಣು ಕಾಣಿಸುತ್ತೆ. ಅಮೆರಿಕ ಜೊತೆ ಸೌದಿ ಅರೇಬಿಯಾ ಇನ್ನ ಕೆಲವಷ್ಟು ಕಂಟ್ರಿಗಳು ಇವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ತು. ಈಗ ಯಾವುದೇ ನಾಯಕತ್ವ ಅನ್ನೋದು ಸಿರಿಯಾದಲ್ಲಿ ಇಲ್ಲ. ಸರ್ವಾಧಿಕಾರಿ ಧೋರಣೆ ಅನ್ನೋದು ಸ್ವಲ್ಪ ಈ ಅರಬ್ ಕಂಟ್ರಿಗಳಲ್ಲಿ ಜಾಸ್ತಿನೇ ಇತ್ತು. ಅಂಥದ್ದನ್ನ ಈಗ ಜನ ಮುಕ್ತ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವಷ್ಟು ಗ್ರೂಪ್ಗಳು ನಿಂತ್ಕೊಂಡು ಈ ಸಿರಿಯಾದಲ್ಲಿದ್ದಂಥ ಸರ್ವಾಧಿಕಾರಿ ಧೋರಣೆಯನ್ನ ಇವಾಗ ಮುಗಿಸಿದ್ದಾರೆ. ಸುಮಾರು ಒಂದು 15 ದಿನಗಳಿಂದ ಈ ಇಶ್ಯೂಗಳು ಜಾಸ್ತಿನೇ ಹೈಲೈಟ್ ಆಗಿದೆ. ಅದ್ರ ಜೊತೆಗೆ ಬಾಬಾ ವಾಂಗಾ ಹೇಳಿದಂತ ವಿಷಯಗಳು, ಬಾಬಾ ವಾಂಗಾ ಸ್ಪೆಸಿಫಿಕ್ ಆಗಿ ಇದೇ ರೀತಿ ಹೇಳಿದ್ದಾರೆ ಅಂತ ಅವರ ಜೊತೆ ಇದ್ದಂಥವ್ರು ತಿಳಿಸ್ತಾ ಇರೋದು 2025ರ ಯುದ್ಧಕ್ಕೆ ಸಿರಿಯಾ ಅನ್ನೋದೇ ಕಾರಣ ಆಗುತ್ತೆ. ಸಿರಿಯಾ ಪತನ ಆದ ಮೇಲೆ ನೆಕ್ಸ್ಟ್ ವಸಂತ ಕಾಲ ಯಾವುದು ಬರುತ್ತೆ, ಆ ವಸಂತ ಕಾಲದಲ್ಲಿ ಯುದ್ಧ ಶುರು ಆಗುತ್ತೆ, ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಅಂದ್ರೆ ನಮ್ಮ ಲೆಕ್ಕಾಚಾರ ಪ್ರಕಾರ ಮೀನ ರಾಶಿಗೆ ಶನಿ ಎಂಟ್ರಿ ಆದಾಗ ತುಂಬಾ ದೊಡ್ಡ ಮಟ್ಟದ ಯುದ್ಧಗಳಾಗಿ ಜನ ಸಾಯ್ಬೇಕಾಗತ್ತೆ ಅಂತ ಕಾಲಜ್ಞಾನಿ ನಮ್ಮಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು, ಅಚ್ಯುತಾನಂದ ದಾಸ್ ಅವರೆಲ್ಲ ತಿಳಿಸಿದ್ರಲ್ಲ, ಅಂತ ಸನ್ನಿವೇಶಗಳನ್ನ ಇವರು ಕೂಡ ಮೆನ್ಷನ್ ಮಾಡಿ ಹೇಳ್ತಾರೆ. ಅಂದ್ರೆ ಎರಡೂ ಕೂಡ ಹೆಚ್ಚು ಕಡಿಮೆ ಮ್ಯಾಚ್ ಆಗುವಂತ ಸಮಯ ವಸಂತ ಕಾಲ, ಈ ಕಡೆ ಮಾರ್ಚ್ ಎಂಡ್. ಈ ಟೈಮ್ನಲ್ಲಿ ಯುದ್ಧಗಳು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ, ಕೋಟ್ಯಾಂತರ ಜನರನ್ನ ಬಲಿ ಪಡೆಯುತ್ತೆ ಅಂತಾನೆ ಹೇಳ್ತಾ ಇರೋದು. ಇನ್ನ ಅದಾದ ಮೇಲೆ ಇನ್ನ ಕೆಲವಷ್ಟು ಭವಿಷ್ಯವಾಣಿಗಳನ್ನ ಇವರು ನೋಡಿದ್ದಾರೆ. 2025ರಲ್ಲಿ ಕ್ಯಾನ್ಸರ್ಗೆ ಔಷಧಿನ ಕಂಡುಹಿಡಿತಾರೆ. ಅದರಿಂದ ಎಷ್ಟೋ ಜನರ ಆಯಸ್ಸು ಇನ್ಕ್ರೀಸ್ ಆಗುತ್ತೆ. ಓಕೆ, ಕ್ಯಾನ್ಸರ್ಗೆ ಔಷಧಿ ಕಂಡುಹಿಡಿಯೋದ್ರಿಂದ ಆಯಸ್ಸು ಇನ್ಕ್ರೀಸ್ ಆಗ್ಬೋದು, ಆದ್ರೆ ಇಲ್ಲಿ ಮೇಜರ್ ಆಗಿ ಜನ ಸಾಯೋದೇ ಪೂರ್ವ ಮತ್ತೆ ಪಶ್ಚಿಮ ದೇಶಗಳ ಯುದ್ಧದಿಂದ. ಪ್ಲಸ್ ಈ ಸಿರಿಯಾನ ಯಾರೋ ಒಬ್ರು ವಶಪಡಿಸ್ಕೊಳ್ತಾರೆ, ಆದ್ರೆ ಒಬ್ರು ಸ್ವತ್ತಾಗಿರೋದಿಲ್ಲ. ಅಲ್ಲಿ ನಾನು ನೀನು ಅಂತ ಅವಾಗ್ಲೂ ಕೂಡ ಸ್ವಲ್ಪ ಕಾನ್ಫ್ಲಿಕ್ಟ್ ಅನ್ನೋದು ಒಳಗಡೆ ಇದ್ದೇ ಇರುತ್ತೆ ಅಂತಾನು ಇವ್ರು ತಿಳಿಸ್ತಾರೆ. ಇದಾದ ಮೇಲೆ ಅವರು ತಿಳಿಸುವುದು ಭಯಾನಕ ಕಾಯಿಲೆಗಳಿಗೆ ಕಾರಣ ಆಗುತ್ತೆ ಮುಂದಿನ ದಿನಗಳು. ಇಲ್ಲಿ ಸಿರಿಯಾದಲ್ಲಿ ಇಸ್ಲಾಮಿಕ್ ಪಂಗಡಗಳಲ್ಲಿ ಎಷ್ಟೋ ಗ್ರೂಪ್ಗಳಿದ್ದಾವೆ. ಅದರಲ್ಲಿ ಸುನ್ನಿ, ಶಿಯಾ, ಇನ್ನು ಆಲ್ ವೈಟ್, ಈ ಥರ ಎಷ್ಟೆಷ್ಟೋ ಪಂಗಡಗಳಿದ್ದಾವೆ. ಸಿರಿಯಾದಲ್ಲಿ ಮೆಜಾರಿಟಿ ಇದ್ದಿದ್ದೆ ಸುನ್ನಿ, ಆದರೆ ಅಲ್ಲಿ ಅಧಿಕಾರ ನಡೆಸ್ತಾ ಇದ್ದ ಜಸ್ಟ್ 11% ಇದ್ದಂಥ ಒಂದು ಪಂಗಡ, ಆಲ್ ವೈಟ್ ಅನ್ನೋ ಒಂದು 11% ಇದ್ದಂಥ ಪಂಗಡ ಅಧಿಕಾರ ನಡೆಸ್ತಾ ಇತ್ತು. ಆದರೆ ಅದಕ್ಕೆ ಆಪೋಸ್ ಮಾಡ್ತಾ ಇದ್ದಿದ್ದು 74% ಇದ್ದಂಥ ಸುನ್ನಿ ಗ್ರೂಪು. ಬಿಡಿ, ಈ ವಿಷಯ ಎಲ್ಲ ಸೆಕೆಂಡ್ರಿ ಅನ್ನೋದಾದ್ರೆ, ಇನ್ನು ಇವರು ತಿಳಿಸಿದಂಥ ಬಾಬಾ ವಾಂಗಾ ತಿಳಿಸಿದಂಥ ಪತನ ಅನ್ನೋದು ಈಗಲೇ ಆಗಿದೆ. ಅವರು ಅವಾಗಲೇ ತಿಳಿಸಿದ್ರು, ಸುಮಾರು ಒಂದು 20-25 ವರ್ಷಗಳ ಮುಂಚೆನೆ ಈ ವಿಷಯಗಳು ತಿಳಿಸಿದ್ರು. ಅವರ ಅನುಯಾಯಿಗಳು, ಅವ್ರನ್ನ ಫಾಲೋ ಮಾಡ್ತಾ ಇದ್ದವರು ಈ ವಿಷಯನ ರಿಪೀಟೆಡ್ಲಿ ಜನರಿಗೆ ಹೇಳ್ತಾನೆ ಬಂದಿದ್ರು. ಸಿರಿಯಾ ಪತನ ಆದ ಮೇಲೆ ಈ ರೀತಿ ಮಹಾಯುದ್ಧ ಅನ್ನೋದು ನಡೆಯುತ್ತೆ ಅಂತ. ಈಗ ಅದಕ್ಕೆ ಸಾಕ್ಷಿ ಆಗ್ತಾ ಇದೆ ಜಗತ್ತು. ಅದರಲ್ಲೂ ಸಿರಿಯಾ ಅಧ್ಯಕ್ಷರು ದೇಶನೇ ಬಿಟ್ಟು ಹೋಗಿ ರಷ್ಯಾ ಸೇರ್ಕೊಳ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ದೊಡ್ಡ ಮಿಲಿಟರಿ ಪಡೆನೇ ಹಿಂದೆ ಇಟ್ಕೊಂಡು ಕಂಟ್ರೋಲ್ ಮಾಡ್ತಾ ಇದ್ದಂತ ಅಧ್ಯಕ್ಷ ಇವತ್ತು ದೇಶ ಬಿಟ್ಟು ಓಡೋಗ್ತಾರೆ ಅಂದ್ರೆ ಬರೀ ಒಂದು ಸಣ್ಣ ಗ್ರೂಪ್ಗೆ ಎದುರುಕೊಂಡು ದೇಶ ಬಿಟ್ಟು ಓಡೋಗ್ತಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ಮಟ್ಟಕ್ಕೆ ಯುದ್ಧಗಳು ಹೋಗ್ತಾ ಇದೆ ಅನ್ನೋದನ್ನ. ಇಲ್ಲಿ ದೇಶ ಬಿಟ್ಟು ಹೋಗಿದ್ರಿಂದ ಜನ ಖುಷಿಯಾಗಿದ್ದಾರೆ. ಏನಕ್ಕೆ 74% ಗ್ರೂಪ್ ಬೇರೆ ಜನಾಂಗ ಇದೆ, ಅವ್ರಿಗೆ ಇದು ಖುಷಿ ತಂದಿದ್ರು ಕೂಡ ಇಲ್ಲಿ ಮತ್ತೆ ಅಧಿಕಾರ ಸ್ಥಾಪನೆ ಮಾಡಬೇಕು ಅಂತ ರಷ್ಯಾನು ಟ್ರೈ ಮಾಡುತ್ತೆ, ಈ ಕಡೆ ಅಮೆರಿಕಾನು ಟ್ರೈ ಮಾಡುತ್ತೆ. ಇವೆರಡರಿಂದಾನೇ ಮಹಾಯುದ್ಧ ಅನ್ನೋದು ನಡೆಯುತ್ತೆ ಅಂತಾನೆ ಹೇಳ್ತಾ ಇರೋದು. ಅದ್ರ ಜೊತೆಗೆ ಇನ್ನೊಂದು ಮಾತುಗಳನ್ನ ಹೇಳಿದರೆ 2025ರಲ್ಲಿ ಯುರೋಪ್ ಒಳಗಡೆ ಆಂತರಿಕ ಯುದ್ಧಗಳು ಶುರು ಆಗುತ್ತೆ. ಅಂದ್ರೆ ಮನುಷ್ಯರ ಮಧ್ಯೆ ಸಣ್ಣ ಪುಟ್ಟ ವಿಷಯಗಳಿಗೆ, ಈಗ ಬಾಂಗ್ಲಾದೇಶದಲ್ಲಿ ಯಾವ ತರ ಆಯ್ತು ಆ ರೀತಿ ಯುರೋಪ್ ದೇಶಗಳಲ್ಲಿ ಆಂತರಿಕ ಯುದ್ಧಗಳು ಶುರುವಾಗುತ್ತೆ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ ಫ್ರಾನ್ಸು ಬೇರೆ ಬೇರೆ ಕಡೆ ನಡೀತಾ ಇದೆ. ಅಂತ ಆಂತರಿಕ ಯುದ್ಧಗಳು ಇನ್ನ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗಿರುವಂತ ಕಂಡೀಷನ್ ಇನ್ನ ಹಾಳಾಗುತ್ತೆ. ರಾಜಕೀಯ ಅಸ್ಥಿರತೆ ಪ್ಲಸ್ ಆರ್ಥಿಕ ತೊಂದರೆಗಳು ಇಂಥದ್ದೆಲ್ಲ ಅಲ್ಲಿ ಕಾಡ್ತಾ ಹೋಗಿ ಕೊನೆಗೆ ಯುರೋಪ್ ನಾಶ ಆಗುವಂತ ಪರಿಸ್ಥಿತಿ ಬರುತ್ತೆ. ಯುರೋಪ್ ಅಂತ ಇದ್ದಾಗ ಎಷ್ಟೆಷ್ಟೋ ದೇಶಗಳಿದೆ. ಮೊನ್ನೆ ನ್ಯಾಟೋ ಕಂಟ್ರೀಸ್ ಅಂತ ಏನ್ ಕರಿತೀವಿ ಅವೆಲ್ಲ ಕೂಡ ಯುರೋಪ್ಗೆ ಸೇರುತ್ತೆ. ರಷ್ಯಾ ಆಪೋಸಿಟ್ ಯುದ್ಧ ಮಾಡೋದಕ್ಕೆ ನಿಂತಿದ್ದಾವಲ್ಲ, ಇದೆಲ್ಲ ಕೂಡ ಯುರೋಪ್ಗೆ ಸೇರೋದ್ರಿಂದ ಅಂತ ದೇಶಗಳು ನಾಶ ಆಗೋ ಚಾನ್ಸಸ್ ಇರುತ್ತೆ ಅಂತಾನು ಬರೆದಿದ್ದಾರೆ. ಇನ್ನ ಕ್ಯಾನ್ಸರ್ಗೆ ಔಷಧಿ ಕಂಡುಹಿಡಿತಾರೆ. ಹೌದು, ಈಗ ಆಲ್ರೆಡಿ ಔಷಧಿಗಳನ್ನ ಒಂದು 80% 90% ಓಕೆ ಆಗಿದೆ. ಇನ್ನೊಂದು ಸ್ವಲ್ಪ ಫೈನಲೈಸ್ ಮಾಡಿ ಔಷಧಿನ ಆಚೆ ಬಿಡಬೇಕಾಗಿದೆ. ಆಲ್ರೆಡಿ ಎಷ್ಟೆಷ್ಟೋ ಕಡೆ ಇದು
ಪಾಸಿಟಿವ್ ರಿಸಲ್ಟ್ ಕೊಟ್ಟಿದೆ. ಕ್ಯಾನ್ಸರ್ ಔಷಧಿ ಕಂಡುಹಿಡಿದಿದ್ದಾರೆ, ಅದು ಕೂಡ ಪಾಸಿಟಿವ್ ರಿಸಲ್ಟ್ ಕೊಟ್ಟಿದೆ. ಅದನ್ನ ಲಸಿಕೆ ತರ ಬೇರೆ ಬೇರೆ ರೀತಿ ಇನ್ನು ಮಾರ್ಕೆಟ್ಗೆ ಬಿಡೋದು ಮಾತ್ರ ಪೆಂಡಿಂಗ್ ಇದೆ. ಒಟ್ಟಿನಲ್ಲಿ ಇಂಥ ಔಷಧಿಗಳನ್ನ ಕಂಡುಹಿಡಿದಿದ್ದಾರೆ. ಅವರು ಹೇಳಿದಂತ ಭವಿಷ್ಯವಾಣಿ ಈಗ ನಿಜ ಆಗಿದೆ. ಇನ್ನ ನೆಕ್ಸ್ಟ್ ಮಾತಾ ಹೇಳ್ತಾರೆ ಇವರು, ಟೆಲಿಪತಿ ಅನ್ನೋದು ಶುರು ಆಗುತ್ತೆ. ಟೆಲಿಪತಿ ಅಂದ್ರೆ ನಾವು ಫೋನ್ಗಳನ್ನ ಬಳಸ್ತಾ ಇದೀವಲ್ಲ, ಅಂಥದ್ದು ಮುಂದೆ ಇರೋದಿಲ್ಲ. ಒಬ್ರು ಮನಸ್ಸಲ್ಲಿ ಇರೋದನ್ನ ಇನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ಅಂತ ಶಕ್ತಿ ಮನುಷ್ಯರಿಗೆ ಬರುತ್ತೆ. ಎಷ್ಟೇ ದೂರದಲ್ಲಿದ್ರು ಅವ್ರನ್ನ ಕಂಟ್ರೋಲ್ ಮಾಡೋ ಶಕ್ತಿ ಮನುಷ್ಯರಿಗೆ ಬರುತ್ತೆ. ಟೆಲಿಪತಿ, ನಾವು ಮನಸ್ಸುಗಳನ್ನ ಇಲ್ಲೇ ಕೂತಿದ್ದು ಎಲ್ಲೋ ಇರೋರನ್ನ ಕಂಟ್ರೋಲ್ ಮಾಡ್ಬೋದು. ಇನ್ನು ಅನ್ಯ ಗ್ರಹ ಜೀವಿಗಳು ಮನುಷ್ಯರನ್ನ ಭೇಟಿ ಮಾಡ್ತಾರೆ ಪ್ರಪ್ರಥಮ ಬಾರಿಗೆ. ಇಲ್ಲಿವರೆಗೂ ಯಾರನ್ನೂ ಕೂಡ ಅನ್ಯ ಗ್ರಹ ಜೀವಿಗಳು ಡೈರೆಕ್ಟ್ ಆಗಿ ಮೀಟ್ ಆಗಿಲ್ಲ. ಆದರೆ ಈ ಸಮಯದಲ್ಲಿ 2025ರಲ್ಲಿ ಅನ್ಯ ಗ್ರಹ ಜೀವಿಗಳು ಮನುಷ್ಯರ ಜೊತೆ ಮಾತಾಡ್ತಾರೆ ಅಂತ ಇವ್ರು ಹೇಳಿದ್ದಾರೆ. ಇದು ಟೋಟಲ್ ಆಗಿ ಯಾರು ಯೋಚನೆ ಮಾಡೋದಕ್ಕಾಗದೇ ಇರುವಂತ ವಿಷಯಗಳು. ಎಂತಕ್ಕೆ ಅಂದ್ರೆ ಏಲಿಯನ್ಸ್ಗಳು ಮನುಷ್ಯರ ಜೊತೆ ಮಾತಾಡ್ತಾರೆ ಅಂದ್ರೆ ಯಾವ ರೀತಿಯ ಬದಲಾವಣೆಗಳು ಜಗತ್ನಲ್ಲಿ ಆಗ್ಬೋದು. ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಇನ್ನೊಂದು ವಿಡಿಯೋ ಹಾಕಿದ್ದೀನಿ. ಏಲಿಯನ್ಸ್ಗಳ ಆಟ ಯಾವ ತರ ನಡೀತಾ ಇದೆ ಅನ್ನೋದನ್ನ ಆ ವಿಡಿಯೋನ ನೋಡಿ. ಒಟ್ಟಿನಲ್ಲಿ 2025 ಯುದ್ಧ ಅನ್ನೋದಕ್ಕೆ ನಾಂದಿ ಆಗುತ್ತೆ, ಜೊತೆಗೆ ಮನುಕುಲದ ಅಂತ್ಯಕ್ಕೆ ಇದು ಕೂಡ ಕಾರಣ ಆಗುತ್ತೆ ಅಂತಾನೆ ಹೇಳಿರೋದು. ನೋಡೋಣ ಮುಂದಿನ ದಿನಗಳು ಯಾವ ತರ ಇರುತ್ತೆ. ಅದರಲ್ಲೂ ಮಾರ್ಚ್ ಏಪ್ರಿಲ್ ವಸಂತ ಕಾಲ. ಇವ್ರು ಹೇಳಿರೋ ಪ್ರಕಾರ ಆ ಟೈಮ್ಗೆ ಶನಿ ಮೀನರಾಶಿಗೆ ಬೇರೆ ಎಂಟ್ರಿ ಆಗ್ತಾನೆ. ಒಟ್ಟಿನಲ್ಲಿ ನೆಗೆಟಿವಿಟಿ ಅನ್ನೋದು ಭೂಮಿ ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗಿ ನಿಲ್ಲಿಸುತ್ತೆ ಅನ್ನೋದನ್ನ ಕಾಯ್ದು ನೋಡ್ಲೇಬೇಕಾಗುತ್ತೆ. ಸಮಯ ಬಂದಾಗ ಯಾರೋ ಒಬ್ರು ಬಂದು ನಮ್ಮನ್ನ ಕಾಪಾಡೋ ಕೆಲಸ ಮಾಡ್ತಾರೆ ಅಂತ ಒಂದು ನಂಬಿಕೆನಲ್ಲಿ ಬದುಕೋದ್ರಿಂದ ಆ ನಂಬಿಕೆ ನಮ್ಮನ್ನ ಕಾಪಾಡೋ ಕೆಲಸ ಮಾಡುತ್ತೆ ಅಂತಾನೆ ಇವರು ತಿಳಿಸಿರೋದು. ಅಂತ ನಂಬಿಕೆಯಲ್ಲಿ ಬದುಕೋಣ, ಒಳ್ಳೆ ದಾರಿನಲ್ಲಿ ಹೋಗೋಣ. ಇನ್ನ ಬೇರೆ ಬೇರೆ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬೈ.